ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 2 ವ್ಲಾಗ್ ಆಗಿರುತ್ತೆ. ಈಗ ಟೀ ಕುಡಿಯೋಕೆ ಬಂದಿದ್ವಿ ಒಂದು ಪಾಯಿಂಟಲ್ಲಿ. ನೋಡ್ರಿ, ಇವಾಗ ಇವಳು ನಮ್ಮ ಅಕ್ಕ ಬಂದು ಜಾಯ್ನ್ ಆಗಿದ್ದಾಳೆ. ನನ್ನ ಹೆಸರು ಅನುಷ್ ಅಂತ. ನೋಡಿ ಹೆಂಗಿದ್ದಾಳೆ ಅಕ್ಕ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ, ಚೆನ್ನಾಗಿದ್ದೀನಿ. ಕೆಸರು ಆಯ್ತು, ಬಿಟ್ಟು ಹೇಳ ಏನಾದ್ರು. ಏನ್ ಹೇಳೋದು? ನಿನ್ ಫಸ್ಟ್ ಆಫ್ ಆಲ್ ವಾಯ್ಸ್ ಕೇಳಿಸ್ತೈತೆ ಡಿಸ್ಟರ್ಬೆನ್ಸ್ಗೆ. ಕೇಳಿಸ್ತದೆ. ಐಫೋನ್ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ತೀನಿ. ಫುಲ್ ವ್ಲಾಗರ್. ನಾನು ಕಾಣಿಸ್ತಾ ಇದೀನೋ ಇಲ್ವೋ ಅಂತಾನು ಗೊತ್ತಾಗ್ತಿಲ್ಲ. ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಏನ್ ಸ್ಟಾರ್ಟ್ ಮಾಡಿದೀನೋ ಗೊತ್ತಾಗ್ತಿಲ್ಲ. ಸ್ಟೋರೇಜ್ ಪ್ರಾಬ್ಲಮ್ ನಮ್ದೆಲ್ಲ. ಇವನು ಅಲ್ಲೇ ಡ್ರಾ ಅಲ್ಲೇ ಬೊಮ್ಮನ ಅಂತ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾನೆ. ಬೂಮರ್ ಆಗಿತ್ತವ್ನಿ ಏನಕ್ಕೆ? ಬೆಳಿಗ್ಗೆ ತಿನ್ನಲ್ಲ, ಹೊಟ್ಟೆ ಸರಿ ಇಲ್ಲ ಬೆಳಿಗ್ಗೆ. ಈಗ ಒಂದು ದೇವಸ್ಥಾನ ಬಂದು ಇಲ್ಲಿ ಗಣಪತಿ ಟೆಂಪಲ್ಲು ಮತ್ತೆ ಇದು ಯಾವುದೋ ಬೇರೆದೊಂದಿದೆ, ಚೆನ್ನಾಗಿದೆ ಗೈಸ್. ಇಲ್ಲೊಂದು ಗೋಪುರನೂ ಇದೆ. ಇದೆ ನೋಡಿ ಗೈಸ್, ಸಕ್ಕತ್ತಾಗಿದೆ. ಇದು ನೋಡಿ ಅಟ್ರಾಕ್ಟ್ ಆಯಿತು, ಸೊ ಹಾಗೆ ಬಂದ್ಬಿಟ್ಟು. ತುಂಬ ದೊಡ್ಡದಾಗಿದೆ ಗೈಸ್, ಚೆನ್ನಾಗೂ ಇದೆ. ಮತ್ತೆ ಈ ಗೋವಿಂದೇಗೌಡ ಮಚ್ಚ ವಾಂಗ್ ಮಾಡ್ತೀನಿ. ಬರಕ್ಕಿಲ್ವಾ? ಎಂಟ್ರೆನ್ಸ್ ಇನ್ನೇ ಬಂದಿದ್ದು. ಹೋಗ್ತಾ ಇದ್ದೀನಿ ಅಷ್ಟೇ. ಯಾವುದೋ ಒಂದು ಫಾಲ್ಸ್ ತರ ಇದೆ, ಬಟ್ ಕ್ರೇಜ್ ಇದೆ. ಗೈಸ್ ಚೂರು ಮ್ಯಾಪ್ ಹಾಕೋಣ. ಸ್ಟೇಷನ್ ನಾವು ಹೋಗ್ತಾ ಇದ್ದೀವಿ. 4-5 ಕಿಲೋಮೀಟರ್ಸ್ ಇದೆ. ಕೂಡ ರೀಚ್ ಆದ್ವಿ. ಇಲ್ಲಿಂದ ಅಲ್ಲಿ ಬೈಕ್ ಎಲ್ಲ ಇಲ್ಲಿಂದ ಇಲ್ಲೊಂದು 3.5 ಕಿಲೋಮೀಟರ್ ಸಮಥಿಂಗ್ ಹೇಳ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಇವಾಗ ಸದ್ಯಕ್ಕೆ 50 ರೂಪೀಸ್ ಟಿಕೆಟು ಮೇಲ್ಗಡೆ, ಬಟ್ ಅಲ್ಲಿ ಇನ್ನೊಂದು ಜೀಪ್ ಎಲ್ಲ ಇರುತ್ತೆ, ಅಲ್ಲಿ 1.5K ಸಮಥಿಂಗ್ ಕೇಳ್ತಾರೆ. ನೋಡೋದು. ಹೇಳಪ್ಪ, ಹೇಳು. ಏನಿಲ್ಲ, ಹೇಳಿದ್ನಲ್ಲ. ಹೇಳು. ಅದೇ ಗೈಸ್ ಅಷ್ಟೇ. ನೀವು ಟ್ರೆಕ್ಕಿಂಗ್ ಮಾಡ್ಬೇಕು ಅಂತಂದ್ರೆ ಗಾಡಿ ತಗೊಬಂದ್ರೆ ಇಲ್ಲಿಂದ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮ್ಯಾಗಿ ಬಂದಿದೆ, ನೆಕ್ಸ್ಟ್ ಈಗ ತಿನ್ಕೊಂಡು ಸ್ಟಾರ್ಟ್ ಮಾಡಬೇಕು ಟ್ರೆಕ್ಕಿಂಗ್. 3.5 ಕಿಲೋಮೀಟರ್ಸ್. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾವು ಅಕ್ಕ ಹೋಗ್ತಿದ್ದಾಳೆ, ಅಲ್ಲೊಂದಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಫ್ರೆಂಡು ಹಬ್ಬಿ. ಇಲ್ಲಿ ನಾನು ಹೋಗ್ತಾ ಇದ್ದೀನಿ ಗೈಸ್. 3.5 ಕಿಲೋಮೀಟ್ರು. ಇಲ್ಲಿಗೆ ಆಲ್ರೆಡಿ ಇಲ್ಲೇ ಸುಸ್ತಾಗ್ತೈತೆ ಅಂತವಳೆ. ನೋಡ ಹೆಂಗೆ ಹೋಗ್ತಾಳೆ ನೋಡ್ರಿ. ಒಂದು ವಾಟರ್ ಬಾಟ್ಲ್ ಇಟ್ಕೊಂಡಿರೋದಕ್ಕೆ ಯಾವ ರೇಂಜಿಗೆ ಆಡ್ತಿದ್ಯಾ? ಹೆಂಗೋ ನೋಡಿ ಗೈಸ್, ಹೂ ಮಾರಿದ್ದಂಗೋಳೆ. ಗೈಸ್ ಅದೇ ಹಂಗೆ ಅನ್ಸೋದು ಇವ್ರಿಗೆಲ್ಲ, ಅದನ್ನ ಹೇಳ್ತೀವಲ್ಲ.
ಮನೇಲಿರೋದು ಎಲ್ಲ ಚೆನ್ನಾಗಿರಲ್ಲ, ಬೀದಿಲಾಗಿರ್ತಾರಲ್ಲ ಅವ್ಳು ಚೆನ್ನಾಗಳೆ ಕೊರಿಯ ತರ ಅವಳೆ, ಅವ್ರವ್ರೆ ಹೆಂಗವ್ರೆ ಅಂತ ಚೆನ್ನಾಗಿರ್ತಾರೆ. ಮನೇಲಿ ನಮ್ಮ ಅಕ್ಕ ತಂಗಿರು ಇರ್ತಾರಲ್ಲ ಚೆನ್ನಾಗಿರತ್ತಲ್ಲ ಅಂತಾರೆ. ಅದೇ ಬೇರೆಯವ್ರು ನೋಡಿದಾಗ ನಮ್ಮನ್ನ ಮುದುಕಡೆ ನೋಡ್ತಾ ಇದ್ರು ಯಾಕೋ ನಿನ್ನ ಅಂತಾರೆ. ಮೇ ಬಿ ಚೆನ್ನಾಗಿದ್ಯಾನೋ ಅಂತಾರೆ. ಹಂಗೆ ಒಂದು ಬಾಳು ಚೆನ್ನಾಗಿರೋರೆ ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲದೆ ಇರೋರ್ನ ಚೆನ್ನಾಗಿದ್ದೀವಿ ಅಂತ ಹೆಂಗ್ ಕೇಳಕ್ಕಾಗುತ್ತೆ ಇಷ್ಟ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮೇಲೋಗಿ ಸಿಗ್ತೀವಿ. ಯಾವ ಥರ ಮೇಲೋಗಿ ಟ್ರೆಕ್ಕಿಂಗ್ ಆಗ್ತಾ ಇದೀವಿ. ಸ್ವಲ್ಪ ಮಳೆ ಲೈಟಾಗಿ ಸ್ಟಾರ್ಟ್ ಆಯಿತು, ಹಂಗಾಗಿ ಇದು ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದೀವಿ. ನೋಡೋಣ. ನೇರಳೆಹಣ್ಣು ಬಟ್ ಅವು ಸರಿ ಇರಲ್ಲ ಬಾಬಿ. ಅಲ್ಲೊಬ್ಬನೇ ಹೋಗ್ತಾವನೆ ಕಡ್ಮನ್ಸ. ಓಯ್ ಕಡ್ಮನ್ಸ ನಿಂತ್ಕೊಳಪ್ಪ. ಇದು ಟ್ರೆಕ್ಕಿಂಗ್ ಕಾರ್, ಟ್ರೆಕ್ಕಿಂಗ್ ಸಾರಿ ಜೀಪ್ ಹೋಗ್ತಾ ಇತ್ತು ಆಲ್ರೆಡಿ. ಓ ಹತ್ರ ಇದೆ, ಬಾರ ಮಣ್ಣಿನ ರುಬ್ತಾರ. ಯಾವಳು ರೂಟ್ ಸ್ಟಾರ್ಟ್ ಆಯ್ತು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸರ್ ಕಾಣಿಸ್ತಿದ್ಯಾ? ಇಲ್ಲಿದ್ದಾರೆ ಜನ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಾಕ್. ಪಾಪ ತಿಣಕಿ ಬರ್ತಾನೆ ಮೇಲೆ. ಜಿಗುಪ್ಸೆ ಬಂದ್ಬಿಟ್ಟಿದೆ ಜೀವನದಲ್ಲಿ ಇವನಿಗೆ ಫಸ್ಟ್ ಟೈಮು. ಅದಕ್ಕೆ ಹೇಳೋದು ಮಚ್ಚ ದಮ್ ಹೊಡಿಯೋದು ಬಿಡಬೇಕು ಅಂತ. ಎಸ್ ಕ್ರೇಜ್ ಇದೆ ಗೈಸ್ ಈಗ ಮಾತ್ರ. ಎಷ್ಟು ಮಾಡೋಕೆ ಹತ್ರ ಅನ್ಸುತ್ತೆ ನೋಡ್ರ. ಇವ್ರೇನೋ ಕಣ್ಣಿಡಿತವ್ರ ಫೋಟೋ ಹಾಕ್ತಾರ ಗೊತ್ತಾಗ್ತಿಲ್ಲ ಗೈಸ್. ಇದೇನೋ ಬೋರ್ಡ್ ಇದೆ, ಕೊಪ್ಪ ಅರಣ್ಯ ವಿಭಾಗ ಕಳಸ ವಲಯ ಅಂತ, ಕೆಳಮುಖಿ ಗಾಳಿಗುಡ್ಡ. ಗೈಸ್ ನೋಡ್ಕೊಳ್ರಿ ಗೈಸ್ ಸಾಕು. ಗೈಸ್ ಎಂಟ್ರಿ ಈಗ. ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇದ್ದೀವಿ. ನೆಕ್ಸ್ಟ್ ಅಲ್ಲೊಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ಬೇಕು. ನಮ್ಮ ಅಕ್ಕನವ್ರು ವಾಕ್ ಮಾಡ್ತಿದ್ದಾರೆ. ತೋರಿಸ್ತೀನಿ ನೋಡ್ರಿ. ನೆಕ್ಸ್ಟ್ ಕ್ರೇಜಿ ಇದೆ, ನೆಕ್ಸ್ಟ್ ಲೆವೆಲ್. ನಮ್ಮ ಅಬ್ಬಿಗೆ ಫೋಟೋ ತಗೋಬೇಕಂತೆ, ಬೇಗ ಹೋಗಕ್ಕೆ ಹೇಳ್ರಿ ಅಂತ ಹೇಳ್ತಾವನೆ. ಇದು ಕ್ಯಾದರ್ಮಕ್ಕಿ, ಇದೇ ವ್ಯೂ ಗೈಸ್. ನೆಕ್ಸ್ಟ್ ಅಲ್ಲೊಂದು ಪ್ಲೇಸ್ ಇದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಗೈಸ್ ಮ್ಯಾಗಿ ತಿನ್ನಿದ್ದೆಲ್ಲ ಇರ್ತದೆ ಅಂತ ಆಲ್ರೆಡಿ.
ಗೈಸ್ ಫೈನಲಿ ವಿ ಡಿಡ್ ಇಟ್. ಗೈಸ್ ಖ್ಯಾತನಾಮ ಹಿಲ್ ಸ್ಟೇಷನ್ ಪಾಯಿಂಟ್ ಬೀಳ್ತಾ ಇದೆ. ಲೇಟ್ ಆಯ್ತು ಬಿಡೋದೆ. ನೀನೇನೇ ಹೇಳ್ತಂಗೆ ಕೇಳಿ. ನೀವೇನೋ ಸೈಕ್ ಇದೆ ಬ್ರೋ, ಆದ್ರೆ ಹತ್ಬೇಕಾರೆ ಗುಲಾಬ್ ಜಾಮೂನ್ ಗಲ 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 ಕಮ್ಮಿನ ಇತ್ತು, ಹಿಂಗಿತ್ತು ಗೈಸ್. ನೀನು ನಾನು ಗುಡ್ಡಳ್ಳಿ ಪೀಕ್ ಹೋಗಿದ್ದಾರ, ಅಲ್ಲಿಗೆ ಬಂದಿಲ್ಲ ಗೈಸ್. 16 ಕಿಲೋಮೀಟರ್ ಹೋಗ್ತಾ ಬರ್ತಾ ನಡೆದಿರೋದು ಗೈಸ್. ಸೀದಾ ಹಾಸ್ಟೆಲಿಂದ ಇದು ಜಸ್ಟ್ 3 ಕಿಲೋಮೀಟರ್ಸ್ ಆಗಿಲ್ಲ ಗೈಸ್ ಬ್ರೋ. ಎಕ್ಸಾಕ್ಟ್ಲಿ ಕೂಡ 2-3 ಕಿಲೋಮೀಟರ್ಸ್ ನಡಿಬೋದು ಬ್ರೋ. ಹಿಂಗೆ ಬ್ರೋ ನೀನು ಅಲ್ಲಿಗೆ ಬಂದಿಲ್ಲ ಬ್ರೋ, ಅಲ್ಲಿಗೆ ಬಂದ್ರೆ ಗೊತ್ತಿಲ್ಲ. ಕ್ರೇಜ್ ಇದೆ ಗೈಸ್. ನೀವು ಮಾತ್ರ ಹೊರ್ತು. ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ವಿ. ಗಾಡಿನೇ ಹೇಳ್ಕೊಂಡು ಹೋಗ್ತಿದೆ. ಮಚ್ಚಾ ಬೇಗ ಬಾ, ಲೇಟ್ ಆಗುತ್ತೆ. ಬೆಟ್ಟ ಕಾಣಿಸ್ತಿದ್ಯಾ? ಎಷ್ಟು ಬೆಟ್ಟ ಇದೆ ಕಾಣಿಸ್ತಿದೆ. ಒಂದು ಗ್ರೀನರಿ ಕ್ರೇಜಿ ಇದೆ. ಈಗ ಆ ಪಾಯಿಂಟ್ ಮುಗೀತು ಬೆಟ್ಟ. ಇವಾಗ ಇಲ್ಲಿರೋ ಈ ಬೆಟ್ಟಕ್ಕೆ ಹೋಯ್ತಾ ಇದ್ರೆ ಚಲೋ ಗೈಸ್. ಈ ಕೆಳಗಡೆ ನೋಡಿ ವ್ಯೂ ಹೆಂಗ್ ಕಾಣಿಸ್ತಾ ಇದೆ. ನಮ್ಮ ಮನೆ, ಊರು.
ಈ ಕಡೆ ಸೆಟ್ ಇದು ಬಾಗಿ ಬಿದ್ದೇ ಬಿಟ್ಟ ಗೈಸ್. ವಿಡಿಯೋ ಮಾಡೋದ ಅನ್ನೋಷ್ಟೊತ್ತಿಗೆ ಬಿದ್ಬಿಟ್ಟ. ಫುಲ್ಲು ಕೆಸರು ಮಳೆ ಬಂದು ಇದಾಗ್ಬಿಟ್ಟಿದೆ. ಅನ್ಕೊಂಡೆ ಬೀಳ್ತೇನೆ ಅಂತ ಫಿಕ್ಸು. ಅದೇ ರೀತಿ ಮೆಲ್ಲಕ್ ಬಾ ಹುಷಾರಾಗ, ಹಂಗೆ ಕರೆಕ್ಟಾಗಿ ಇಟ್ಕೊಂಬ, ಗ್ರಿಪ್ ಇಡು ಕಾಲು ಕಲ್ ಮೇಲೆಲ್ಲ. ನೋಡಿ ಗೈಸ್ ಯಾವ ಥರ ಆಗಿದೆ ಅಂತ. ಮೆಲ್ಲಕ್ ಬಾ ನಡಿಬೋದು, ಏನಾಗಲ್ಲ, ಆರಾಮಾಗಿ ಬಾ. ದಿಮ್ನಾಗಿಡು ಕಾಲು. ಅದೊಂದೇ ಬಾ, ಇಲ್ಲೊಂದು ಸ್ವಲ್ಪ ಐತೆ ಡೌನು, ಅಲ್ಲೊಂದು ಸ್ವಲ್ಪ ಕೆಸರು ಇದೆ ಗೈಸ್. ನೋಡಿ ಈಗ ಅಲ್ಲಿಂದ ಹೋಗ್ತಾ ಇದ್ವಿ. ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕು. ಪ್ಲೇಸ್ ಇದೆ ಎಂಟ್ರೆನ್ಸು. ಏನಪ್ಪ ಹೆಂಗೆ ರೂಟ್ ಮ್ಯಾಪ್ ಹಾಕ್ರಿ ನಮ್ದೆಲ್ಲ ಸುತ್ತಾ ಹೋಗೋದು. ಈಗ ರೂಮ್ ಸ್ಟೇ ಆಗೋದಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲೇ ಲಗೇಜ್ ಎಲ್ಲ ಇಟ್ಬಿಟ್ಟು ಇಲ್ಲೇ ಸುತ್ತಮುತ್ತ ಪ್ಲೇಸಸ್ ಇದ್ದಾವೆ, ಅದನ್ನ ಕವರ್ ಮಾಡಬೇಕು. ಫ್ರೆಶ್ ಅಪ್ ಆಗ್ಬಿಟ್ಟು ಹೋದ್ರೆ ಆಯ್ತು. ನೆಕ್ಸ್ಟ್ ಈಗ ಒಂದು ರೂಮ್ ತೊಗೊಂಡಿದ್ವಿ ಜಸ್ಟ್ ಲಗೇಜ್ ಇಡೋದಕ್ಕೆ. ನೈಟ್ ಮೇ ಬಿ ಸ್ಟೇ ಆದರೆ ಆಗ್ಬೋದು, ಇಲ್ಲಾಂದ್ರೆ ನೋಡೋದು. ಇಲ್ಲೇ ಸ್ಟೇ ಅನ್ಕೊಂಬಿಡಿ, ಇತ್ತು ಸ್ಟೇ ಅಂತ. ಎಸ್ ನಮ್ದು ಇಲ್ಲಿ ಕೊಳೆ ಆಗಿಬಿಟ್ಟಿದೆ. ಇದು ಮಾತ್ರ ರೂಮ್ ಸಖತ್ ಚೆನ್ನಾಗಿದೆ. ನಿಮ್ಗೆ ಏನೇನಿದೆ ಅಂತ ತೋರಿಸ್ತೀನಿ ಒಂದು ಸೆಕೆಂಡ್. ಜಸ್ಟ್ ಬ್ಯಾಗ್ ಇಟ್ಬಿಡ್ತೀನಿ. ಇದೊಂದು ಬೆಡ್, ಇಲ್ಲೊಂದು ಸಣ್ಣ ಟಿ ವಿ. ಜಸ್ಟ್ ಇಲ್ಲಿಂದ ನೋಡಿ ಗೈಸ್ ನೀವು, ಇದು ಔಟ್ಸೈಡ್ ಆ್ಯಕ್ಚುಲಿ ಹಿಂಗಿದೆ. ಇದೆಲ್ಲ ರೂಮ್ಸ್ ಗೈಸ್, ಒಂದು ನೈಟ್ ಸ್ಟೇಗೆ ಚೆನ್ನಾಗಿದೆ. ಇದೊಂದು ಗಾಡ್ರೇಜ್ ಇದೆ. ಎಷ್ಟು ಚೆನ್ನಾಗಿದೆ. ಇದು ವಾಶ್ರೂಮ್ ಜಸ್ಟ್ ರೂಮಿಂದ ಹೊರಗೆ ಬಂದ್ವಿ. ಈಗೊಂದು ಹಳ್ಳಿ ಮನೆ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು. ಇದು ಫೋಟೋ ತೆಗ್ದಿರೋ, ಅದು ಫೋಟೋ ತೆಗೆದು ಇಲ್ಲಿ ಕಳಸ, ಕುದುರೆಮುಖ, ಗಂಗಾಮೂಲ, ಶೃಂಗೇರಿ ಗೈಸ್. ಈಗ ನೋಡಿದ್ವಲ್ಲ ಹಳ್ಳಿ ಮನೆ ಫಾಲ್ಸು, ಇಲ್ಲಿ ಹಾಕಿದೆ ರೂಟು. ಈಗ ಇಲ್ಲಿಗೆ ಹೋಗಿ ಇಲ್ಲಿಂದ ನೆಕ್ಸ್ಟ್ ಕಳಸ, ನೆಕ್ಸ್ಟು ನೋಡೋದು
ಬಂದ್ವಿ ಎಂಟ್ರೆನ್ಸ್ಗೆ. ಹಳ್ಳಿ ಮನೆ ಫಾಲ್ಸ್ ಗೈಸ್. ಇದು ಯಾವುದೋ ಒಂದು ಜ್ಯೂಸ್ ಇದೆ ಅಂತ ಗೈಸ್. ಅವನು ಎಲ್ಲಿಂದ ಪ್ರಮೋಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂದರೆ ಹೇಳ್ಬಾರ್ದು ಗೈಸ್. ಈಗ ಹಳ್ಳಿ ಮನೆ ಫಾಲ್ಸಿಗೆ ಬಂದಿದ್ವಿ. ಸೊ ಅದು ಒಬ್ರು ಕಾರಲ್ಲಿ ಹಿಂಗೆ ಟ್ರಿಪ್ ಬಂದಿರೋ ಹೇಳಿದ್ರು, ಅಲ್ಲೇನು ಹೋಗ್ಬಿಡಿ ಸುಮ್ಮನೆ, ಅಲ್ಲೇನಿಲ್ಲ ಜಾಸ್ತಿ ಜ್ಯೂಸ್ ಕುಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು. ಸೊ ಇನ್ನೇನು ಅದು ವಿಡಿಯೋ ತೋರಿಸಿದ್ರು. ಸೊ ಅದೊಂದು ಅಷ್ಟೊಂದೇನು ನೋಡೋಕ್ಕೇನು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಈಗ ನೆಕ್ಸ್ಟ್ ಕಳಸ ಹೋಗೋಣ ಅಂತ ಇದ್ವಿ ಅಷ್ಟೇ ಗೈಸ್. ಕಳಸ ಬಂದು ರೀಚ್ ಆದ್ವಿ. ಯಾವುದು ದೇವಸ್ಥಾನ ಇದೆ ಗೊತ್ತಾಗ್ತದೆ. ಇದೇನ ದೇವಸ್ಥಾನ? ಇದೇ ದೇವಸ್ಥಾನ ಬಂದಿದೆ. ಇಲ್ಲ ಕೆಲಸ ಟೆಂಪಲ್. ದಕ್ಷಿಣ ಕಳಸ ನಾನು ಇದನ್ನೇ ತೆಗ್ದಿಲ್ಲ ಗುರು. ಸರ್ವದಾ ಇಟ್ಕೊಳಮ್ಮ, ನಾನೇನು ನನ್ನ ತೆಗೆದು ಬರ. ಇದು ಒಳಗಡೆ ಎಂಟ್ರೆನ್ಸ್. ಸೊ ಇನ್ನೊಂದಿದೆ. ಅಮ್ಮ ಅವರು ಗೈಸ್ ಕ್ಲೋಸ್ ಇದೆ ಅಂತ ದೇವಸ್ಥಾನ. ಚೆನ್ನಾಗಿತ್ತು ಅನಿಸುತ್ತೆ. ಗೈಸ್ ಇದು ನೋಡಿ ಗೈಸ್, ಯಾವುದೋ ಪುರಾತನ ಕಾಲ ಎಂಟ್ರೆನ್ಸ್ ಎಲ್ಲ ಹಾಕಿದ್ದಾರೆ. ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವರು. ಗೈಸ್ ಇದಿಷ್ಟ ಗೈಸ್. ಮತ್ತೆ ಕೆಳಗಡೆ ಹೋಗಿ ಏನಕ್ಕೆ ಬಂತು ಅಂತ ಆಮೇಲೆ ರೀಸನ್ ಹೇಳ್ತೀನಿ. ಯಾವುದೋ ಒಂದು ಹೆಲ್ಮೆಟ್ ಮೇಲೆ ಬಂದು ಕುತ್ಕೊಂಡೈತೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಹುಷಾರಾಗಿ ಬನ್ನಿ, ಹಾವಿದೆ ನೋಡಿ. ಸೊ ಸೈಡಿಗೆ ಬನ್ನಿ, ಹಾವಿದೆ. ಸೈಡಿಗೆ ಬನ್ನಿ. ನಾನು ಜಾರ್ ಬೀಳ್ತಿದ್ದೆ ಈಗ ಎಲ್ಲರಿದ್ರು. ಗೈಸ್ ಅವ್ನು ಹೆಲ್ಮೆಟ್ ಮೇಲೆ ಇತ್ತು ಆಯ್ತಾ. ಇವಾಗ ನಮಗಂತೂ ಯಾಕಂದ್ರೆ ನನ್ನ ಮಕ್ಳು ಚಿಕನ್ ತಿಂದು ಎಂಟ್ರಿ ಕೊಟ್ಟಿದ್ದೀರಾ ನೀವುಗಳು ಅಂತ ಅಂದ್ಬಿಟ್ಟು ಅದು ಅದ್ರ ಮೇಲೆ ಹೋಗೈತಿ ಈಗ ಅಷ್ಟೇ ಸಿಂಪಲ್ಲು. ಇನ್ನು ನಮ್ಮ ಮಕ್ಳು ಚಿಕನ್ ತಿಂದು ಹೋಗಿ ಬಂದ್ಬಿಟ್ರೆ ಹಂಗೆ ದೇವಸ್ಥಾನಕ್ಕೆ. ನೋಡ್ರ ಇಲ್ಲೂ ಏನಾದ್ರು ಐತೇನೋ. ದೇವಸ್ಥಾನದಲ್ಲಿ ಪ್ರಸಾದ ಇದೆ ಊಟದಲ್ಲೂ. ಸೊ ಹಂಗೆ ಬಂದಿದ್ದೀವಿ.
ಪ್ರಸಾದ ಇದು ಮಾಡ್ಕೊಂತ ಹೋಗೋಣ ಅಂತ ಮಾಡ್ಬೇಕಲ್ಲ ಬ್ರೋ ಹೊಟ್ಟೆಪಾಡು. ಬರ ಮತ್ತೆ ಪ್ರಸಾದ ಏನು ಆಸೆ ಹೊಟ್ಟೆ ತುಂಬ ಊಟ ಮಾಡ್ಬೇಕು ಗೈಸ್. ಹಾಂ ಬೇಸಿಗೆ ಅನ್ನ ಸಾಂಬಾರು, ಆಮೇಲೆ ಬೇಕಾದ್ರೆ ಅನ್ನ ಮೊಸರು ಇತ್ತು ಮಜ್ಜಿಗೆ. ಹಾಂ ಅಲ್ಲ ಬೆಸ್ಟ್, ಬಟ್ ಗೈಸ್ ಚೆನ್ನಾಗಿದೆ ಗೈಸ್ ಅನ್ನ ಸಾಂಬಾರು. ಏನು ಬೇಕಾದ್ರೂ ಹೋಗುತ್ತೆ ಅಂತಾರಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ತು ಗೈಸ್ ಅಷ್ಟೇ. ನಾವು ಇದು ಪ್ಲ್ಯಾನೇ ಇರಲಿಲ್ಲ, ಸೊ ಸುಮ್ಮನೆ ಬಂದ್ವಿ. ಪ್ರಸಾದ ಇತ್ತು, ಊಟ ಮಾಡ್ತೀವಿ. ಈಗ ಆ ದೇವಸ್ಥಾನದಿಂದ ನಾವು ಇಲ್ಲಿ ಕಳಸಾದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಒಂದಿತ್ತು, ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹ್ಯಾಂಗಿಂಗ್ ಬ್ರಿಡ್ಜ್ ಇದು ನಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಶೇಕ್ ಆಗ್ತಾ ಇದೆ. ಫೋಟೋ ತೆಗಕ್ ಬರಲ್ಲ ಗೈಸ್. ಫೋಟೋ ನಾನು ಇನ್ಸ್ಟಾದಲ್ಲಿ ಎಷ್ಟು ಅಪ್ಲೋಡ್ ಮಾಡಿದೀನಿ ನೋಡಿ ಗೈಸ್. ತೆಗಿಯಕ್ ಬರ್ದಿಲ್ದ ತಿಂತಾರ ಆಡಲ್ಲ ಅಂತ. ಏನ್ ಬೆಂಡ್ ಆಗ್ತದೆ? ಹ್ಯಾಂಗಿಂಗ್ ಬ್ರಿಡ್ಜು ಇಲ್ಲಿ ನೋಡಿದ್ದಾಯ್ತು. ನೆಕ್ಸ್ಟ್ ಹೋಗ್ತಾ ಇರೋದು ಹ್ಯಾಂಗಿಂಗ್ ಬ್ರಿಡ್ಜ್ ಆಯ್ತು. ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇರ್ತೀವಿ. ದೇವಸ್ಥಾನ ಬಂದ್ವಿ. ಏನಿದು? ಇದು ಕಾಪಿದು, ಅದು ದೇವಸ್ಥಾನ. ಟೆಂಪಲ್ ಅಷ್ಟೇನಾ? ಗಣಪತಿ ಟೆಂಪಲ್. ಗಣಪತಿ ಟೆಂಪಲ್ ಅಂತೆ ಪ್ರಾಜೆಕ್ಟ್ಸ್ ಅಂತೆ. ಅಬ್ಬಬ್ಬ ಬೇರೆ ಯಾವ್ದಕ್ಕೂ ಟೈಮ್ ಸಿಗಲ್ಲ ಬಿಡಿ. ಹಲೋ ನಿಲ್ಸ್ರಿ ಸಾಕು. ನಿಮ್ಗೆ ಹೆಂಗ್ ಬೇಕು ಹಂಗ ಹೇಳ್ಬಿಡೋದೇನ್ರಿ? ಯಾರು ಹೇಳ್ದು ಟೈಮ್ ಸಿಗಲ್ಲ ಅಂತ? ಯಾರ್ ಯಾಕ್ರಿ ಹೇಳ್ಬೇಕು? ಮನೇಲಿ ಇಂಜಿನಿಯರಿಂಗ್ ಕಳ್ಸಿರೋದು ಓದಕ್ಕಂತ ತಾನೇ, ಅದ್ ಬಿಟ್ಟು ಲವ್ ಮಾಡಕ್ ಆಗತ್ತೇನ್ರಿ? ದೇವಸ್ಥಾನ ಇದು. ಗೊತ್ತು, ನಾನೇ ತಾನೇ ಕರ್ಕೊಂಡ್ ಬಂದಿದ್ದು. ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದೆ ದೇವಸ್ಥಾನಕ್ಕೆ. ಎಲ್ಲ ದೇವಸ್ಥಾನ ನಮ್ಗೆಲ್ಲ ಹೆಸರುಗಳು ಗೊತ್ತಿಲ್ಲ.
ಗಣಪತಿ ಸ್ವಾಮಿ ಟೆಂಪಲ್ ಗೈಸ್ ಅಷ್ಟೇ. ಗಣಪತಿ ಸ್ವಾಮಿ ಟೆಂಪಲ್ ಇನ್ನೇನೈತೆ, ಸರ್ವ ಸಿದ್ಧ ಮಹಾ ಗಣಪತಿ ಅಂತೆ, ಶ್ರೀ ಸರ್ವ ಎಲ್ಲಿ ಸಂಸಾಯ ಅಂತ ಆಗೈತೆ ಗೈಸ್. ಸಂಸೆ 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 ಗೈಸ್, ಇದು ಸಂಸೆ ಹತ್ರ ಇರೋದು ಒಂದು ಗಣಪತಿ ಟೆಂಪಲ್. ನಮ್ಮ ಅಕ್ಕ ಹೇಳ್ತಾರಂತೆ. ಗೈಸ್ ಇದು ಕಳಸ ಹತ್ರ ಇರೋದು ಶ್ರೀ ಗಣಪತಿ ಟೆಂಪಲ್. ಬನ್ನಿ ಇವಾಗ ಹೋಗೋಣ. ಬೆಳಗ್ಗೆ ಹೊತ್ತು ಬಂದ ಮಾತ್ರ ಅಲ್ಲಿ ಸಕದಾಗ ಕಾಣಿಸುತ್ತೆ ಫಾಗ್ ಎಲ್ಲ. ಬಟ್ ಇವಾಗ ನಾವು ಆಲ್ಮೋಸ್ಟ್ 2:30 ಹತ್ತತ್ರ ನಂಗೆ ಬಂದಿದ್ದೀವಿ. ನನ್ನ ಮಕ್ಕ ತೋರಿಸ್ತಾನೋ ಇವಾಗ ಗೊತ್ತಿಲ್ಲ. ಬನ್ನಿ, ಪರವಾಗಿಲ್ಲ, ವಿ ಶುಡ್ ಅಡ್ಜಸ್ಟ್ ಲೈಫ್. ಗೈಸ್ ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ ಇಸ್ ಪ್ರಾಹಿಬಿಟೆಡ್ ಅಂತ ಇದೆ ಆಯ್ತಾ. ಅದು ಇವನಂತರ್ಗಂತೂ ಅಲ್ಲ. ಗೈಸ್ ನಾವು ಬ್ಲಾಗರ್, ನಮಗೆಲ್ಲ ಇದೆಲ್ಲ ಅಯ್ಯೋ ಅಯ್ಯೋ ಅಯ್ಯೋ, ಅದು ಭಾರಿ 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 ಇದ್ಲೆಲ್ಲ ಮಸ್ತ್ ಆಗಿರುತ್ತೆ. ಅಲ್ಲೋಡು ಅಲ್ಲಿ ಹತ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ಕಾಣಿಸ್ತಾ ಇದೆಯಾ? ಅಯ್ಯೋ ಅಲ್ಲಿ ಕಾಣಿಸ್ತಾ ಇದೆಯಾ? ತಗೋಬೋದಾ? ಬಂದಿದ್ದಾರೆ ಬಹಳ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿದ್ದಾರಪ್ಪ. ಬನ್ನಿ ಟೆಂಪಲ್ ಹೋಗೋಣ ಈಗ. ಬನ್ನಿ, ಎಲ್ರು ನೋಡ್ತಾ ಇದ್ದಾರೆ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಕ್ಲಾಸು. ಪರವಾಗಿಲ್ಲ, ನೋಡ್ತಾರೆ ಅಂತ ಇಷ್ಟು ದಿನ ಸುಮ್ಮನೆ ಇದ್ವಿ, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡು. ಕ್ಲೋಸ್ ಆಗಿದೆ ಆಕ್ಚುಲಿ ಆಲ್ರೆಡಿ. ಟೆಂಪಲ್ ಇಲ್ಲೆಲ್ಲ ವೇಟ್ ಮಾಡ್ತಾ ಇದ್ದಾರೆ, ಫೋಟೋ ಶೂಟಿಗೆಲ್ಲ ತೆಗೆಸ್ಕೊತಿದ್ದಾರೆ. ತೆಗೀತಾ ಇದ್ದೀನಿ ಆಲ್ರೆಡಿ. ಇದು ಕಾಫಿ ಎಸ್ಟೇಟು ನೋಡಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಇದ್ದಾರೆ. ಅಲ್ಲಿ ಹೋಗೋದಕ್ಕೆ ಅಲೋ ಇದೆ ಇಲ್ಲ ಗೊತ್ತಿಲ್ಲ, ಅದು ಇಲ್ಲ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲ ಎಲ್ಲ ನಿಂತ್ಕೊಂಡಿದ್ದಾರೆ. ನೋಡೋದು, ಹೋಗಿದ್ರೆ ಚೆನ್ನಾಗಿ ಫೋಟೋ ತೆಗೆಸ್ಕೊಂಬಿದ್ದು ಇತ್ತು ಅಂತ ಹೇಳ್ತಿದ್ರು. ತಗೊಂಡೋಳ ಏನಿದು ಏನು ಅಂತ ಗೊತ್ತಿಲ್ಲ. ಕುಕ್ಕೀಸ್ ಅದು ಇವಾಗ ನಾವು ಇಲ್ಲಿ ಕುದುರೆಮುಖ ನೋಡಕಂತ ಬಂದ್ವಿ. ಅದೇ ಆನ್ ದ ವೇ ಅಲ್ಲೇನೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 100 ರೂಪಾಯಿ ಕುದುರೆಮುಖ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ಅಂದ್ರು, ಆದ್ರೂ ಕೇಳ್ಕೊಂಡು ಹೋಗ್ತಾ ಇದೀವಿ. ಹಂಗೆ ಪರ್ಮಿಷನ್ ತಗೊಂಡು, ಸರಿನಾ, ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಹೋಗ್ತಾ ಇದೀವಿ. ಬನ್ನಿ, 20 ಕಿಲೋಮೀಟರ್ ಗಟ್ಲೆ ಬರೀ ಸೀನರಿ ಮತ್ತೆ ಮೌಂಟೇನ್ಸು ನೋಡ್ಕೊಂಡು ಹೋಗೋದು, ಅದಾದ್ಮೇಲೆ ಡ್ಯಾನ್ಸ್ ವಿಡಿಯೋ ಮಾಡ್ಕೊಂಡು ಹೋಗೋದು ಅಂತ. ಬನ್ನಿ, ಇದೆಲ್ಲ ಆಕಾಶ ಹಾಕೋತಾನೆ. ಆಕಾಶ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ನನ್ನ ಸ್ಟೋರೇಜ್ ಖಾಲಿ ಆಗಿದೆ, ಹಾಗಾಗಿ ಬನ್ನಿ ಇವಾಗ ಹೋಗಂತ ಬರೀ ಸೀನರಿ ನೋಡೋಕ್ಕೆ ಅಂತಾನೆ ಹೋಗ್ತಾ ಇದ್ದೀವಿ. ಇವಾಗ ಅದಕ್ಕಂತಾನೆ ನಮ್ಮ ಜೊತೆ ಇದ್ದಾರೆ ಅಭಿ ಅವರು. ಓಹೋ 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 ಗೈಸ್, ನಾನು ಜಸ್ಟ್ ಹಿಂಗೆ ಅಭಿ ಅವರು ಅಂತ ಅಂದಿದ ತಕ್ಷಣ ಅವನು ಕಾಣಿಸ್ಲಿಲ್ಲ ಆಯ್ತಾ. ಅವನು ಅದಕ್ಕೆ ಮತ್ತೆ ತಿಳ್ಕೊಂಡು ತೋರಿಸುತ್ತಾ ಅಂತೆ. ಏನಪ್ಪ ಏನಪ್ಪ ಕಲಾವಿದ ಆಂಜನೇಯ ಮೋದಿ. ಸರಿ ಆಯ್ತು ಗೈಸ್, ಆಮೇಲೆ ಸಿಗ್ತೀವಿ.
ಯಾವುದೋ ಹಣ್ಣು ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಮಾಡೋಣ ಅಂತ ನಾನು ಉಲ್ಲಾಸ ತಗೊಂಡಿದ್ವಿ, ನೋಡೋದ ಹೆಂಗಿರುತ್ತೆ ಅಂತ. ತಿನ್ನಂಗೆ ಐತೆ ಅದು. ನಾನು ಫಸ್ಟ್ ಟೈಮ್ ತಿನ್ಸಿ, ಬಟ್ ನೋಡಿದ್ದೆ, ತಿಂದಿಲ್ಲ. ಬಜಾಜ್ ಚೈತಕ್ ಅವಾಗಿನ ಗಾಡಿ ನೋಡಿ ಇಲ್ಲಿ ನಿಂತಿದೆ. ಕುದುರೆಮುಖ ಮುಂದೆ ಬರೋ ರೋಡ್ ಬಂದು ನೋಡ್ಕೊಂಡಿದ್ವಿ ಇಲ್ಲಿಂದ. ವ್ಯೂ ಪಾಯಿಂಟ್ ಚೆನ್ನಾಗಿದೆ ಕೆಲವೊಂದು. ಹೌದು ಕುದುರೆಮುಖ ಎಂಟ್ರೆನ್ಸು. ಸೊ ಒಳಗಡೆ ಬಿಡ್ತಾ ಇಲ್ಲ, ಗಾಡಿ ಇಲ್ಲೇ ಹಾಕಿದೀವಿ ಜಸ್ಟ್. ಎಲ್ಲ ಇಲ್ಲಿಗೆ ಬರ್ತಿದ್ದಾರೆ, ಒಳಗಂತೂ ಏನಿಲ್ಲ. ನೋಡೋದು ಆ ಟಿಕೆಟ್ ತೋರಿಸ್ಬಿಟ್ಟು ಕೇಳ್ತೀನಿ, ಅದು ಏನೇ ಕೇಳ್ತಾರೆ ನೋಡೋಣ. ಅಲ್ಲೊಂದು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡು ನೋಡ್ತೀನಿ. ಅಷ್ಟೇ.